ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ನಡುವಿನ ಶಾಂತಿ ಮಾತುಕತೆ ಮುರಿದು ಬಿದ್ದಿದೆ. ಇಬ್ಬರ ನಡುವೆ ಜೋರು ವಾಕ್ಸಮರ ನಡೆದಿದೆ. ಇದರೊಂದಿಗೆ ಖನಿಜ ಒಪ್ಪಂದಕ್ಕೆ ಸಹಿ ಹಾಕದೆ ಝೆಲೆನ್ಸ್ಕಿ ಶ್ವೇತಭವನ ತೊರೆದಿದ್ದಾರೆ. ಈ ಬೆಳವಣಿಗೆ ಭಾರೀ ಸಂಚಲನ ಮೂಡಿಸಿದೆ. ಟ್ರಂಪ್ ಝೆಲೆನ್ಸ್ಕಿ ಸಭೆ ಮೊದಲಿಗೆ ಶಾಂತಿಯುತವಾಗಿಯೇ ಆರಂಭ ಆಯಿತು. ಆದರೆ ಬರಬರ್ತಾ ಧ್ವನಿಯಲ್ಲಿ ಆವೇಶ ಕಾಣಿಸಿಕೊಳ್ತು. ಇಬ್ಬರೂ ಸ್ವರ ಹೆಚ್ಚಿಸಿದ್ರು. ಕಣ್ಣುಗಳು ಕೆಂಪಾದವು. ಕೊನೆಯ 10 ನಿಮಿಷದಲ್ಲಿ ಜೋರು ವಾಗ್ವಾದ ನಡೆಯಿತು. ಭವಿಷ್ಯದಲ್ಲಿ ರಷ್ಯಾ ಮತ್ತೆ ದಾಳಿ ನಡೆಸಿದರೆ ರಕ್ಷಣೆಗೆ ಬರಬೇಕು ಅಂತ ಅಮೆರಿಕ ಮೇಲೆ ಒತ್ತಡ ತರಲು ಝೆಲೆನ್ಸ್ಕಿ ನೋಡಿದರು. ಇದು ಟ್ರಂಪ್ ಮತ್ತು ಜೆಡಿವಾನ್ಸ್ ಪಿತ್ತ ನೆತ್ತಿಗೇರುವಂತೆ ಮಾಡಿತು. ಇದು ದಿನ ಸಹಾಯ ಮಾಡುತ್ತಾ ಬಂದ ದೇಶದ ಜೊತೆಗೆ ವರ್ತಿಸುವ ರೀತಿ ಇದೇನಾ? ಇದು ಸರಿಯಲ್ಲ. ನಿಮ್ಮ ವರ್ತನೆ 3ನೇ ಜಾಗತಿಕ ಯುದ್ಧಕ್ಕೆ ದಾರಿ ಮಾಡಿಕೊಡಬಹುದು ಅಂತ ಟ್ರಂಪ್ ಗರಂ ಆದರು. ಅಧ್ಯಕ್ಷರ ಕಚೇರಿಗೆ ಬಂದಿದ್ದೀರಾ? ಎಲ್ಲರ ಮುಂದೆ ಹೀಗೆ ಮಾತನಾಡೋದು ಸರಿನಾ? ನಮಗೆ ಯಾವತ್ತಾದರೂ ಒಂದು ಥ್ಯಾಂಕ್ಸ್ ಹೇಳಿದ್ದೀರಾ? ನೀವು ಯಾವತ್ತೂ ಯುದ್ಧ ಮುಗಿಸಬೇಕಾಗಿತ್ತು ಅಂತ ಜೆಡಿವಾನ್ಸ್ ಚಾಟಿ ಬೀಸಿದರು. ಕೊನೆಗೆ ಮಾತನಾಡಿದ್ದು ಸಾಕು, ನಿಮ್ಮ ಹತ್ರ ಏನೂ ಉಳಿದಿಲ್ಲ, ನೀವು ಯುದ್ಧ ಗೆಲ್ಲಲ್ಲ, ನಿಮ್ಮ ಆಟ ಮುಗೀತು ಅಂತ ಟ್ರಂಪ್ ಬೆರಳು ತೋರಿಸ್ತಾ ಹೇಳಿದರು. ನಾನೇನಿಲ್ಲಿ ಆಟ ಆಡಲು ಬಂದಿಲ್ಲ ಅಂತ ಝೆಲೆನ್ಸ್ಕಿ ತಿರುಗೇಟನ್ನು ಕೊಟ್ಟರು. ಹೀಗಾಗಿ ಮಾತುಕತೆ ಅಲ್ಲಿಗೆ ಮುರಿದು ಬಿತ್ತು. ಯಾವುದೇ ಒಪ್ಪಂದ ಏರ್ಪಡಲಿಲ್ಲ. ಈ ಬೆಳವಣಿಗೆಯಿಂದ ಸ್ಥಳದಲ್ಲೇ ಇದ್ದ ಉಕ್ರೇನ್ ರಾಯಭಾರಿ ಅಯ್ಯೋ ಏನೆಲ್ಲ ಆಗೋಯ್ತು ಎನ್ನುವಂತೆ ತಲೆ ಮೇಲೆ ಕೈ ಎತ್ಕೊಂಡು ಕೂತರು. ಪತ್ರಕರ್ತರು ಶಾಕ್ ಆದರು. ಸಭೆ ಬಳಿಕ ಟ್ರಂಪ್ ಟ್ವೀಟ್ ಮಾಡಿ ಝೆಲೆನ್ಸ್ಕಿ ನಿಯಮ ಪಾಲಿಸದೆ ಅಮೆರಿಕಾಗೆ ಅಗೌರವ ತೋರಿದ್ದಾರೆ, ಅವರಿಗೆ ಶಾಂತಿ ಬೇಕಿದ್ರೆ ಮತ್ತೆ ಚರ್ಚೆಗೆ ಬರಬಹುದು ಅಂದರು. ಇತ್ತ ಝೆಲೆನ್ಸ್ಕಿ ಮಾತ್ರ ನಾನು ತಪ್ಪು ಮಾಡಿಲ್ಲ, ಕ್ಷಮೆ ಕೇಳಲ್ಲ ಅಂದರು. ಆದರೆ ನಿಮ್ಮ ಸಹಕಾರ ಅಗತ್ಯ, ಜೊತೆಗೆ ನಮಗೆ ಸ್ವತಂತ್ರ ಕೂಡ ಅಗತ್ಯ ಅಂತ ಸ್ಪಷ್ಟಪಡಿಸಿದರು. ಈ ರೀತಿ ಹಿಂದೆ ಆಗಿಲ್ಲ ಅಂತಲ್ಲ, ಬಟ್ ಈ ಬಾರಿ ಅದು ವಿಡಿಯೋ ಮೂಲಕ ಆಡಿಯೋ ಮೂಲಕ ಎಲ್ಲ ಆಚೆ ಬಂದಿರುವಂತಹ ವಿಚಾರಗಳು ನೇರವಾಗಿ ಎಲ್ಲರಿಗೂ ಕೂಡ ತಿಳಿಯಲಿ ಈ ವಿಚಾರ ಅನ್ನುವಂತಹ ವಿಚಾರದಲ್ಲಿ ಅಮೆರಿಕ ಹೇಳ್ತದೆ. ಬಟ್ ಅಮೆರಿಕ ಶಾಂತಿ ಬಯಸ್ತಾ ಇರುವಂಥದ್ದು ತಪ್ಪಲ್ಲ, ನಿಲ್ಲಬೇಕು. ಅದು ಇವತ್ತು ಆ್ಯಕ್ಚುಲಿ ಬಹಳ ಹಿಂದೆನೇ ನಿಲ್ಲಬೇಕಾಗಿದ್ದು. ಇಲ್ಲಿಯವರೆಗೂ ಮುಂದೆ ಹೋಗ್ತಾ ಇರುವಂಥದ್ದು ಇನ್ನೊಂದು ದಾರಿ ಮಾಡಿಕೊಡುತ್ತೆ ಅನ್ನುವಂಥದ್ದು ಅಮೆರಿಕ ಅದ್ರ ಬಗ್ಗೆ ಸೂಚನೆಯನ್ನು ಕೊಡ್ತಾನೇ ಇದೆ, ಅಪಾಯದ ಬಗ್ಗೆ ಹೇಳ್ತಾನೆ ಇದೆ. ಬಟ್ ಝೆಲೆನ್ಸ್ಕಿ ತಿಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ, ಪ್ರತಿಷ್ಠೆಯಾಗಿ ತೊಗೊಂಡಂಗಿದೆ, ನಾನು ಬಿಡಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹಠದ್ದು. ಸೊ ಹಾಗಾಗಿ ಅಮೆರಿಕ ಸ್ಟ್ರಿಕ್ಟಾಗೇ ಹೇಳಿದೆ. ಗೊತ್ತಿಲ್ಲ ಈಗ ಪರಿಸ್ಥಿತಿ ಏನು ಅನ್ನುವಂಥದ್ದು ಗೊತ್ತಿಲ್ಲ. ರಷ್ಯಾ ಯಾವ ರೀತಿಯಾಗಿ ಮತ್ತೆ ಆಕ್ರಮಣ ಮಾಡುತ್ತೆ, ಅದನ್ನು ಇವ್ರು ಹೇಗೆ ಫೇಸ್ ಮಾಡ್ತಾರೆ ಅಂತ ಹೇಳಿ. ಬಟ್ ಅಮೆರಿಕ ಜೊತೆಗೆ ಇರುವಂತಹ ಈ ಒಪ್ಪಂದ ಸದ್ಯಕ್ಕಂತೂ ಮುರಿದು ಬಿದ್ದಿದೆ. ಹಿಂದೆ ಆಗಿಲ್ಲ ಅಂತಲ್ಲ, ಬಹಿರಂಗಗೊಂಡಿರಲಿಲ್ಲ. ಇವೆಲ್ಲವೂ ಕೂಡ ಬಹಿರಂಗಗೊಂಡಿದೆ. ಅವರ ಮಾತುಕತೆಗಳೆಲ್ಲವೂ ಕೂಡ ಹೇಗಿರುತ್ತೆ, ಇಬ್ಬರು ದೇಶದ ಅಧ್ಯಕ್ಷರುಗಳು ಮಾತನಾಡುವಂಥ ರೀತಿಗಳು ಯಾವ ರೀತಿಯಾಗಿ ಕಠೋರವಾಗಿರುತ್ತೆ ಅನ್ನೋಂಥದ್ದನ್ನು ನೋಡಿದ್ದೀರಾ ನೀವು. ಇನ್ನು ಟ್ರಂಪ್ ಮತ್ತು ಝೆಲೆನ್ಸ್ಕಿ ಮೀಡಿಯಾ ಮುಂದೆಯೇ ವಾಕ್ಸಮರ ಮಾಡಿಕೊಂಡಿದ್ದು ಇಡೀ ಜಗತ್ತನ್ನೇ ಅಚ್ಚರಿಗೆ ದೂಡಿದೆ. ಈ ಬಗ್ಗೆ ರಷ್ಯಾ ಪ್ರತಿಕ್ರಿಯಿಸಿ ಝೆಲೆನ್ಸ್ಕಿಗೆ ಇದು ಆಗಬೇಕಿತ್ತು ಅಂತ ಲೇವಡಿ ಮಾಡಿದೆ. ಅಮೆರಿಕ ಜೊತೆಗೆ ಮರ್ಯಾದೆ ಇಲ್ಲದಂತೆ ನಡೆದುಕೊಂಡ ಉಕ್ರೇನ್ಗೆ ಇದು ಕಪಾಳ ಮೋಕ್ಷ. ಝೆಲೆನ್ಸ್ಕಿಗೆ ಹೀಗೇ ಆಗಬೇಕಾಗಿತ್ತು. ಝೆಲೆನ್ಸ್ಕಿ ಮೇಲೆ ದಾಳಿ ಮಾಡದೆ ಟ್ರಂಪ್ ವಾನ್ಸ್ ಸುಮ್ಮನಿದ್ರಲ್ಲ, ಅದೇ ಪುಣ್ಯ. ಅವರ ತಾಳ್ಮೆ ಅದ್ಭುತ ಅಂತ ರಷ್ಯಾದ ಮಾಜಿ ಅಧ್ಯಕ್ಷ ಡಿಮಿಟ್ರಿ ಮದ್ವೆವೇವ್ ಹೇಳಿದರು. ಆದರೆ ಈ ಹೊತ್ತಲ್ಲೇ ಝೆಲೆನ್ಸ್ಕಿಗೆ ಐರೋಪ್ಯ ದೇಶಗಳಿಂದ ಬೆಂಬಲ ಸಿಕ್ಕಿದೆ ಎನ್ನುವುದು ಗಮನಾರ್ಹ. ಐರೋಪ್ಯ ಒಕ್ಕೂಟ, ಬ್ರಿಟನ್, ಫ್ರಾನ್ಸ್, ಪೋಲೆಂಡ್, ಇಟಲಿ, ಕೆನಡಾ ಸೇರಿ ಹಲವು ದೇಶಗಳು ಉಕ್ರೇನ್ ಒಬ್ಬಂಟಿಯಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವಂಥ ಸಂದೇಶಗಳನ್ನು ನೀಡಿವೆ. ತಮ್ಮನ್ನು ಬೆಂಬಲಿಸ್ತಾ ಇರುವ ಎಲ್ಲರಿಗೂ ಕೂಡ ಝೆಲೆನ್ಸ್ಕಿ ಧನ್ಯವಾದ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ವಿಶ್ಲೇಷಕರ ಪ್ರಕಾರ ಇದು ಅನಿರೀಕ್ಷಿತ ಏನಲ್ಲ, ಉಕ್ರೇನ್ ಮುಂದಿನ ದಾರಿ ಭಾರಿ ಅನಿಶ್ಚಿತತೆಗಳಿಂದ ಕೂಡಿರಲಿದೆ ಅಂತ ಹೇಳಿದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ರಷ್ಯಾ ಬೆಂಬಲಕ್ಕೆ ಅಮೆರಿಕ ಬಹಿರಂಗವಾಗಿಯೇ ನಿಂತುಕೊಂಡಿದೆ. ಇದು ಇನ್ಯಾವ ಬೆಳವಣಿಗೆ ಹೋಗುತ್ತೆ ನೋಡೋಣ. ಈ ಕಡೆಗೆ ನಮ್ಮ ರಾಜ್ಯಕ್ಕೆ ಬಂದ್ಬಿಡೋಣ, ಏನಾಗ್ತಾ ಇದೆ ಪವರ್ ಶೇರಿಂಗ್ ವಿಚಾರದಲ್ಲಿ ಅಂತ ಹೇಳಿ. ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಂತೆ ಪವರ್ ಶೇರಿಂಗ್ ವಿಚಾರದಲ್ಲಿ. ಮೊನ್ನೆ ಹೈಕಮಾಂಡ್ ಭೇಟಿಯಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟು ಪವರ್ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಪಕ್ಷಕ್ಕೆ ದುಡಿದಿದ್ದೇನೆ, ಕಷ್ಟಪಟ್ಟಿದ್ದೇನೆ, ನನ್ನ ಶ್ರಮಕ್ಕೆ ಫಲ ನಿರೀಕ್ಷೆ ಮಾಡ್ತೇನೆ. ಪವರ್ ಶೇರಿಂಗ್ಗೆ ಇನ್ನೂ 8 ತಿಂಗಳು ಬಾಕಿ ಉಳಿದಿದೆ. ಆದರೂ ಈಗಿನಿಂದಲೇ ಪ್ರಕ್ರಿಯೆಯನ್ನು ಆರಂಭಿಸಿ ಕೊಟ್ಟ ಮಾತಿನಂತೆ ಅಧಿಕಾರ ಕೊಡಿಸಿ ಅಂತ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಿದ್ದಾರಂತೆ. ನೀವು 8 ತಿಂಗಳು ಕಾದರೆ ಮುಂದೆ ನನಗೆ ಕಷ್ಟವಾಗುತ್ತೆ, ಪಕ್ಷ ಸಂಘಟನೆ ಮಾಡಬೇಕಿದೆ, 2028ಕ್ಕೆ ಮತ್ತೆ ಅಧಿಕಾರಕ್ಕೆ ತರಬೇಕಾಗಿದೆ, ನನಗೆ ಜಾಸ್ತಿ ದಿನ ಕಾಯೋಕ್ಕಾಗಲ್ಲ, ಮಾತಿನಂತೆ ನಡೆದುಕೊಳ್ಳಿ ಅಂತ ಡಿಸಿಎಂ ಅವರು ಹೇಳಿದ್ದಾರೆ ಅಂತಿದ್ದಾರೆ ಹೈಕಮಾಂಡ್ಗೆ. ಇನ್ನು ಅಣ್ಣ ಸಿಎಂ ಆಗಲಿ ಅನ್ನುವಂಥ ಆಸೆ ಈಗಲೂ ಇದೆ, ಆದರೆ ಅದಕ್ಕೆ ಕಾಲ ಕೂಡಿ ಬರಬೇಕು ಅಂತ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಇದರಲ್ಲಿ ಏನು ತಪ್ಪು ಅಂತ ರಾಜಣ್ಣ ಅವರು ಕೇಳಿದ್ದಾರೆ. ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಈಗ ನಿಮ್ಮ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂತ ಅಂದರೆ ನಿಮ್ಮನ್ನ ಎಳೆದುಕೊಂಡಿಸ್ಬೇಕಾಗ್ತದೆ. ಹಿಂಗಾಗತ್ತವೆಲ್ಲ. ಅದ್ರಲ್ಲಿ ತಪ್ಪೇನಿದೆ? ಅದರಲ್ಲಿ ಯಾರಿಗೆ ಆಸೆ ಇರೋದಿಲ್ಲ, ಎಲ್ರಿಗೂ ಆಸೆ ಇರುತ್ತೆ. ಅಣ್ಣನ
ಮುಖ್ಯಮಂತ್ರಿ ಮಾಡಬೇಕು ಅಂತ ತಪ್ಪೇನಿದೆ. ಅದು ಮನುಷ್ಯನಿಗೆ ಎಲ್ರಿಗೂ ಕೂಡ ಆಸೆ ಅಂತಕ್ಕಂಥದ್ದು ಇದ್ದೇ ಇರಬೇಕು. ಆಸೆ ಇದ್ರೇ ಮನುಷ್ಯನಾಗಿ ಅವನು ಮುಂದಿನ ಜೀವನ ನಡೆಸಲಿಕ್ಕೆ ಶಕ್ತಿ ಬರೋದು. ಆಸೆನೇ ಇಲ್ಲದೆ ಅವನು ಸನ್ಯಾಸಿ ಆಗ್ಬಿಡ್ತಾನೆ ಅಷ್ಟೇ. ಕರೆಕ್ಟ್ ರಾಜಣ್ಣ ಅವರೇ, ಡಿ ಕೆ ಸುರೇಶ್ ಅವರಿಗೆ ಆಸೆ ಇದೆ, ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರಿಗೆ ದುರಾಸೆ ಇದೆಯಲ್ಲ, ಅದ್ರ ಬಗ್ಗೆ ಹೇಳಿ. ಆಸೆ ಇರಬೇಕು, ಆಸೆ ಇಲ್ಲಾಂದರೆ ಮನುಷ್ಯ ಬದುಕಕ್ಕಾಗಲ್ಲ. ಬಟ್ ದುರಾಸೆ ಇರುವಂಥವ್ರಿಗೆ, ಡಿ ಕೆ ಸುರೇಶ್ ಅವ್ರಿಗಿರೋದು ಅಣ್ಣ CM ಆಗಬೇಕು ಅನ್ನುವಂಥದ್ದು ಆಸೆ, ಕರೆಕ್ಟು. ಕಾಂಗ್ರೆಸ್ನಲ್ಲಿ ಕೆಲ ನಾಯಕರುಗಳಿಗೆ ದುರಾಸೆಯ ಮೇಲೆ ದುರಾಸೆ ಇದೆಯಲ್ಲ, ಅಂಥವರನ್ನು ಏನು ಮಾಡಬೇಕು? ಅಂಥವರಿಗೆ ಸಪೋರ್ಟ್ ಮಾಡುವಂಥವ್ರು ಏನು ಮಾಡಬೇಕು? ಅದ್ರ ಬಗ್ಗೆ ಹೇಳಿ. ಅದ್ರ ಬಗ್ಗೆ ಯಾರೂ ಮಾತನಾಡೋದಿಲ್ಲ. ರಾಜಣ್ಣ ಅವರು ಮಾತನಾಡಿ, ನಾಳೆ ಎಲ್ಲಾದರೂ ಟೈಮ್ ಸಿಕ್ಕಾಗ ಹೇಳಿ. ಆಸೆ, ದುರಾಸೆ, ಅತಿ ಆಸೆ ಇವೆಲ್ಲವೂ ಸ್ವಲ್ಪ ವ್ಯಾಖ್ಯಾನ ಮಾಡಿ, ಯಾರ್ಯಾರಿಗಿದೆ ಯಾರ್ಯಾರಿಗಿಲ್ಲ ಅಂತ ಹೇಳಿ ಅಲ್ವಾ ರಾಜಣ್ಣ ಅವರೇ? ಒಂದ್ಸಲ ನೋಡಿ, ಟ್ರೈ ಮಾಡಿ. ಇನ್ನು 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಕಲಾವಿದರು ಬಣ್ಣ ಹಾಕಿಕೊಂಡು ಸಿನಿಮಾ ಮಾಡ್ತಾರೆ, ನಾವು ಬಣ್ಣ ಹಾಕದೇನೆ ಸಿನಿಮಾ ಮಾಡ್ತೀವಿ ಎಂಬ ಸತ್ಯವನ್ನು DCM ಅನಾವರಣ ಮಾಡಿದ್ದಾರೆ. ಅಲ್ಲದೆ ಮೇಕೆದಾಟು ಪಾದಯಾತ್ರೆಗೆ ಕಲಾವಿದರು ಬಾರದ ಹಿನ್ನೆಲೆ ತಮ್ಮಲ್ಲಿ ಕೋಪ ಇದೆ ಅಂತ ಅಂದರು. ನಾವು ಪರ್ಮಿಷನ್ ಕೊಟ್ಟರೆ ಸಿನಿಮಾ ನಡೆಯೋದು, ನೆನಪಿರಲಿ. ಯಾರ ನಟ್ಟು ಬೋಲ್ಟು ಎಲ್ಲಿ ಟೈಟ್ ಮಾಡಬೇಕು ಅಂತ ಗೊತ್ತಿದೆ ಅಂತ ಓಪನ್ ಆಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಆದರೆ CM ಮಾತ್ರ ಸರ್ಕಾರ ನಿಮ್ಮ ಜೊತೆಗೆ ಇರುತ್ತೆ, ಉತ್ತಮ ಸಿನಿಮಾ ಮಾಡಿ ಅಂತ ಹೇಳಿದರು. ಇನ್ನು ಇವತ್ತು ಇತಿಹಾಸ ತಿರುಚಲು ರಾಜಕಾರಣಿಗಳ ತೇಜೋವಧೆ ಮಾಡಲು ಸಿನಿಮಾ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಶಾಸಕ ರಿಜ್ವಾನ್ ಅರ್ಷದ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ, ನಾವು ಬಣ್ಣ ಹಾಕೊಳ್ದಿದ್ದೀರಾ ಸಿನಿಮಾ ಮಾಡ್ತಾ ಇದ್ದೀವಿ. ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ಸಾಧು ಕೋಕಿಲ ಮತ್ತು ವಿಜಿ ಇಬ್ರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು ತಲೆಯಲ್ಲಿ ಇರಲಿ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಮೌಢ್ಯಗಳನ್ನ ಬಿತ್ತಕ್ಕಂತ ಚಿತ್ರಗಳನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮಲ್ಲಿ ಬಹಳ ವಿದ್ಯಾವಂತರು ಕೂಡ ಕರ್ಮ ಸಿದ್ಧಾಂತನ ನಂಬ್ತಾರೆ. ಇವತ್ತು ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತೊಡೆದಾಕ್ತಕ್ಕಂಥ ಕೆಲಸ ಆಗ್ಬೇಕಲ್ಲ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು. ಕನ್ನಡ ಸಿನಿಮಾಗಳೆಲ್ಲ ನೋಡೋದು ಕಡಿಮೆ ಆಗ್ಬಿಟ್ಟದೆ ಅಂತ. ಯಾಕಂತಂದ್ರೆ ಇವತ್ತು ಸಮಾಜವನ್ನ ಪ್ರತಿಬಿಂಬಿಸ್ತಕ್ಕಂಥ, ಬದುಕನ್ನ ಪ್ರತಿಬಿಂಬಿಸ್ತಕ್ಕಂಥ, ಅದಕ್ಕೆ ಪರಿಹಾರವನ್ನ ಹುಡುಕ್ತಕ್ಕಂಥ ಕೆಲಸ. ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ನಿಮ್ ಜೊತೆ ಇರ್ತದೆ. ನೀವು ಜನಕ್ಕೆ ಬೇಕಾದಂತ, ಸಮಾಜಕ್ಕೆ ಬೇಕಾದಂತ, ಬದುಕಿಗೆ ಸಂಬಂಧಪಟ್ಟಂತ ಚಿತ್ರಗಳನ್ನ ಮಾಡಿ. ಕೆಲವು ರಾಜಕೀಯ ನಾಯಕರ ತೇಜೋವಧೆ ಮಾಡೋದಕ್ಕೆ ಸಿನಿಮಾಗಳು ತಯಾರು ಮಾಡ್ತಾ ಇದ್ದಾರೆ. ಕೆಲವರು ತಮ್ಮ ಇತಿಹಾಸವನ್ನು ತಿರ್ಚಿಸಿ ಒಂದು ಕೌಮು ಇನ್ನೊಂದು ಕೌಮು ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಸಿನಿಮಾಗಳು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಬಂತು ಅಂದ್ರೆ 6 ತಿಂಗಳು ಹಿಂದೆಯಿಂದ ಈ ರಾಜಕೀಯ ಪ್ರೇರಿತವಾದಂಥ ಸಿನಿಮಾಗಳು ಬರೋಕ್ಕೆ ಶುರು ಆಗುತ್ತೆ. ಮಾನ್ಯ ಶಾಸಕರೇ, ಯಾವ ಇತಿಹಾಸವನ್ನು ತಿರ್ಚಲಾಗಿದೆ ಹೇಳಬೇಕಲ್ವಾ? ಸುಮ್ಮನೆ ಹೇಳೋ ಅಂಥದ್ದಲ್ಲ, ಎಕ್ಸ್ಪ್ಲೇನ್ ಮಾಡಿ. ಯಾವ ಇತಿಹಾಸವನ್ನು ತಿರ್ಚಲಾಗಿದೆ? ಕೋರ್ಟ್ ಇದೆ, ಹಾಕಿ. ಇಂತಹ ಇತಿಹಾಸವನ್ನು ತಿರ್ಚಿ ಇಂಥ ಸಿನಿಮಾವನ್ನು ಮಾಡಲಾಗಿದೆ ಅಂತ ಹೇಳಿ. ಇತಿಹಾಸ ತೆರೆದ ಪುಸ್ತಕವಲ್ಲ, ಎಲ್ಲರಿಗೂ ಕೂಡ ಲಭ್ಯ ಇದೆ. ಯಾವುದು ಮುಚ್ಚಿಟ್ಟಿಲ್ವಲ್ಲ ಇತಿಹಾಸವನ್ನು. ಯಾವುದನ್ನು ಹಿಂದೆ ಆಗಿರುವಂಥ ದಾಳಿಗಳನ್ನು ಚಿತ್ರದ ಮೂಲಕವಾಗಿ ತೋರಿಸೋದು, ಇಲ್ಲಿ ಈಗಿರುವಂತಹ ಯುವ ಪೀಳಿಗೆಗೆ ತಿಳಿಸೋದು ತಪ್ಪ? ಅದು ನಿಮಗೆ 2 ಕೋಮುಗಳ ನಡುವೆ ಸಂಘರ್ಷಕ್ಕೆ ನಾಂದಿ ಏನು ಸಂಘರ್ಷಕ್ಕೆ ನಾಂದಿ ಆಡುತ್ತೆ? ಆವಾಗ ಬಂದಂಥ ದಾಳಿಕೋರರಿಂದಾಗಿ ಏನೆಲ್ಲ ಆಯಿತು ಈ ದೇಶದಲ್ಲಿ ಅನ್ನುವಂಥದ್ದು ತಿಳಿಸೋದು ತಪ್ಪ ಈಗಿರುವಂಥ ಯುವಕರಿಗೆ? ಅದನ್ನು ಚಿತ್ರದ ಮೂಲಕವಾಗಿ ತೋರಿಸಿದ ತಕ್ಷಣ 2 ಕೋಮುಗಳ ನಡುವೆ ಏನೋ ಆಗ್ಬಿಡುತ್ತಾ? ಈ ಮಾನಸಿಕತೆಯಿಂದ ಆಚೆ ಬನ್ನಿ. ಈ ಮಾನಸಿಕತೆನೇ ಅರ್ಧ ಹಾಳು ಮಾಡೋದು. ಟೇಕ್ ಇಟ್ ಆ್ಯಸ್ ಎ ಸ್ಪೋರ್ಟ್ಸ್. ಒಂಥರ ಉತ್ಸಾಹದ ರೀತಿಯಲ್ಲಿ ತಗೊಳ್ಳಿ, ಅದನ್ನು ಸ್ವೀಕಾರ ಮಾಡಿ. ಹೌದು, ಹಿಂದೆ ತಪ್ಪುಗಳಾಗಿದೆ, ಈ ಥರ ಆಗಲ್ಲ, ಮುಂದೆ ಆ ಥರ ನಡೆಯೋಂಗಿಲ್ಲ ಅಂಥವೆಲ್ಲ ಅಂಥದ್ರ ಬಗ್ಗೆ ಮಾತನಾಡಿ. ಹಿಂದೆ ಮಾಡಿರೋ ಬಗ್ಗೆ ನಿಮಗೇನಾದರೂ ರಿಲೇಷನ್ ಇದೆಯಾ? ಹಿಂದೆ ಆಗಿರೋರು ಯಾರಾದರೂ ಇತಿಹಾಸದಲ್ಲಿ ತೋರಿಸಿರೋರು ಅವ್ರಿಗೇನಾದ್ರು ರಿಲೇಷನ್ ಇದೆಯಾ ನಿಮಗೆ? ಇಲ್ಲ ತಾನೇ? ನಿಮಗೆ ರಿಲೇಷನ್ ಇದ್ದರೆ ಅದ್ರ ಬಗ್ಗೆ ತುಂಬ ಆಸಕ್ತಿಯನ್ನು ವಹಿಸ್ಕೊಂಡು ಮಾತನಾಡಿ. ಅದಕ್ಕೆ ರಿಲೇಷನ್ನೇ ಇಲ್ಲ, ಅವ್ರು ಯಾರು ನಿಮ್ಮ ಸಂಬಂಧಿಕರೇ ಅಲ್ಲ ಅನ್ನೋದಾದರೆ ನೀವು ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಾ ಅದ್ರ ಬಗ್ಗೆ? ಇತಿಹಾಸ ತಪ್ಪು ಇರೋದಾದರೆ ಹೇಳಿ, ನಾವು ತಿಳ್ಕೊಳ್ತೀವಿ ಏನು ಅಂಥೇಳಿ. ಯಾವುದು ಇದು ತಪ್ಪಿದೆ ಅಂತ ತಿಳಿಸಿ ನಮಗೆ, ಸುಮ್ಮನೆ ಹೇಳೋದಲ್ಲ. ಇನ್ನೊಂದು ಕಡೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಕನ್ನಡ ಸಿನಿಮಾ ನೋಡಲಾರ್ದೇ ಎಲ್ಲ ಚಿತ್ರಗಳೂ ಓಡಿದವ. ಏನು ಸರ್, ಕನ್ನಡ ಚಿತ್ರಗಳನ್ನು ನೋಡ್ತಾ ಇದ್ದಾರೆ. ಕನ್ನಡ ಚಿತ್ರಗಳು ಸಮಾಜಕ್ಕೆ ಒಳ್ಳೆಯದಾಗುವಂಥ ರೀತಿ ತರಬೇಕು, ಹೇಗೋ ಕರೆಕ್ಟು, ಹಾಗೇ ಸಮಾಜಕ್ಕೂ ಒಳ್ಳೆಯ ರೀತಿಯಾದಂಥ ರಾಜಕಾರಣಿಗಳು ಇರಬೇಕು ಅನ್ನೋದನ್ನು ಹೇಳಿ. ಇಸ್ಕೊಳ್ಳೋದು, ತುಂಬಿಕೊಳ್ಳೋದು,
ನೆಕ್ಕೋದು ಇವೆಲ್ಲ ನಿಲ್ಲಿಸುವಂಥ ರಾಜಕಾರಣಿಗಳನ್ನು ಇರಬೇಕಲ್ಲ, ಅದು ಕಡಿಮೆ ಆಗಬೇಕಲ್ಲ. ತಿನ್ನೋರೇ ಜಾಸ್ತಿ ಆಗ್ಬಿಟ್ರೆ ನೀವು ಹೇಳ್ತೀರಿ 40%, 50%, 60%. ಇದು ಯಾವಾಗ ಕಡಿಮೆ ಆಗೋದು? ಬರೀ ಸಿನಿಮಾ ಮಾತ್ರ ಒಳ್ಳೆಯ ಮೆಸೇಜ್ಗಳನ್ನು ಕೊಡ್ತಾ ಇರ್ಬೇಕು ಸಮಾಜಕ್ಕೆ. ನೀವು ರಾಜಕಾರಣಿಗಳು ನೀವೇನು ಮಾಡಬೇಕು? ನೀವು ಒಳ್ಳೆ ಮೆಸೇಜ್ ಕೊಡೋಂಗಿಲ್ವಾ ರಾಜಕಾರಣಿಗಳು? ನೀವು ಮಾತ್ರ ತಿಂತಾ ಹಂಗೆ ಹೋಗ್ತಾ ಇರಿ, ಏನು ಬೇಕಾದ್ರೂ ಮಾಡಿಕೊಂಡು ಗಬ್ಬೆ ಬಸ್ಕೊಂಡು. ಸಿನಿಮಾ ಮಾತ್ರ ಒಳ್ಳೇದಿರಬೇಕು. ಚೆನ್ನಾಗಿದೆ, ಒಳ್ಳೆಯದು. ಇನ್ನು ಕೊಯಮತ್ತೂರಿನ ಇಶಾ ಕೇಂದ್ರಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೋಗಿ ಬಂದ ಕ್ಷಣದಿಂದ ಶುರುವಾದ ರಾಜಕೀಯ ಮಳೆ ಈಗಲೂ ಕೂಡ ನಿಂತಿಲ್ಲ. ಸದ್ಗುರು ಜೊತೆಗೆ ವೇದಿಕೆ ಅಲಂಕರಿಸಿದ್ದು ಎಷ್ಟರ ಮಟ್ಟಿಗೆ ಔಚಿತ್ಯ ಅಂತ ಸಚಿವ ಕೆಎನ್ ರಾಜಣ್ಣ ಪ್ರಶ್ನಿಸಿದ್ದಾರೆ. ಆದರೆ ಸದ್ಗುರು ಭೇಟಿ ಬಗ್ಗೆ ಹೈಕಮಾಂಡ್ಗೆ ಡಿಸಿಎಂ ಮೊದಲೇ ಮಾಹಿತಿ ಕೊಟ್ಟಿದ್ರು ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಇನ್ನು ಅಮಿತ್ ಶಾ ಜೊತೆಗೆ ಡಿಕೆ ಶಿವಕುಮಾರ್ ವೇದಿಕೆ ಹಂಚಿಕೊಂಡಿದ್ದು ಸುಮ್ಮನೆ ಅಲ್ಲ, ಇದರ ಹಿಂದೆ ನಾನಾ ಲೆಕ್ಕಾಚಾರ ಇದೆ ಅಂತ ಬಿಜೆಪಿಯ ಸುರೇಶ್ ಕೂಡ ಹೇಳಿದ್ದಾರೆ. ಈ ಮಧ್ಯೆ ಕುಂಭಮೇಳದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಸಚಿವ ತಂಗಡಿಗೆ ಆರೋಪಿಸಿದ್ದಾರೆ. ಗುರು ಏನ್ ಹೇಳ್ತಾರೆ, ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅಂತವ್ರ ಜೊತೆನಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳ್ಬೇಕಷ್ಟೇ. ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂತ ವಿಚಾರನೂ ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು. ಈಶಾ ಫೌಂಡೇಶನ್ ಪ್ರೋಗ್ರಾಮು ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು. ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ದೇವರ ಮೇಲೆ ಭಕ್ತಿ ಇಟ್ಟಿರ್ತಕ್ಕಂಥವ್ರು. ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಎಲ್ಲ ಕಡೆ ಭೇಟಿ ಮಾಡೋದು ನಿರಂತರವಾಗಿ ಬಂದಿದೆ. ಒಬ್ಬ ಭಾರತೀಯನಾಗಿ, ಒಬ್ಬ ಹಿಂದೂ ಆಗಿ ಅವರ ಸಂಸ್ಕೃತಿಯನ್ನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಕುಂಭಮೇಳಕ್ಕೆ ಹೋಗ್ಬೇಡ ಅಂತ ನಾವು ಎಲ್ಲಿ ಹೇಳಿವಿ? ಯಾಕೆ ಕುಂಭಮೇಳದ ರಾಜಕಾರಣ ಮಾಡಕತ್ತೀರಿ? ಈಗ ಕುಂಭಮೇಳದಿಂದ ಕೆಲವೊಂದಿಷ್ಟು ಮಂದಿ ಬಂದು ಕೆಲವೊಂದಿಷ್ಟು ಮಂದಿ ಹಾಳಾಗೈತೆ. ಅದನ್ನ ಕುಂಭಮೇಳಕ್ಕೆ ಜೋಡಿಸ್ಬಿಡೋದ, ರಾಜಕಾರಣ ಮಾಡಿಬಿಡೋದ? ಅದಕ್ಕೆ ಕಾಂಗ್ರೆಸ್ಸಿನ ಧುರೀಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾನೊಬ್ಬ ಹಿಂದೂ ಅಂತ ಹೇಳಿ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಅಂತ ಹೇಳಿದ್ರೆ ರಾಜಕೀಯದ ಬಿರುಗಾಳಿಯನ್ನ ಕರ್ನಾಟಕದಲ್ಲಿ ಎಬ್ಬರಿಸಿದೆ. ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೂ ಕೂಡ ಇವರು ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡಿ ಗಂಗಾ ಪವಿತ್ರ ಸ್ನಾನವನ್ನ ಮಾಡಿ ಇದನ್ನ ನಿಜವಾಗ್ಲೂ ಕೂಡ ನಾನು ಸ್ವಾಗತಿಸ್ತೇನೆ. ಇನ್ನು ಏನೇನು ಕೇಳಬೇಕು ಕೇಳಿಸ್ಕೊಂಡು ಹೇಳಿ. ಕುಂಭಮೇಳಕ್ಕೆ ಹೋಗಿರುವಂಥದ್ದು ರಾಜಕೀಯ ಮಾಡ್ತಾ ಇದ್ದಾರಂತಲೇ ಇಟ್ಕೊಳ್ಳಿ. ಶಿವರಾಜ್ ತಂಗಡಿ ಅವ್ರಿಗೆ ಏನಾಗೋದಿದೆ? ರಾಮ ಮಂದಿರ ವಿಚಾರದಲ್ಲೂ ಹೀಗೆ ಹೇಳಿದ್ದಲ್ವಾ ಕಾಂಗ್ರೆಸ್ಸು? ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಇನ್ನೂ ಚುನಾವಣೆ ಬಂದಿರಲಿಲ್ಲ. ಅವಾಗ ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಚುನಾವಣೆ ಹತ್ತಿರ ಇದ್ದಾಗ ಏನಾಯಿತು? ಜನ ಹೆಂಗೆ ಕೊಟ್ಟರು ಉತ್ತರ? ಆಗಲಿಲ್ಲ ಬಿಜೆಪಿಗೆ? ಎಷ್ಟು ಸೀಟ್ಗಳು ಕಡಿಮೆ ಆಯಿತು? ಯಾವ ರಾಜಕೀಯ ಮಾಡಲ್ಲ? ನೀವು ಮಾಡಲ್ವ ರಾಜಕೀಯನ? ಯಾವ ವಿಚಾರದಲ್ಲಿ ಮಾಡೋದಿಲ್ಲ? ಸತ್ತಿರೋದ್ರಿಂದ ಹಿಡಿದು ಹುಟ್ಟೋದ್ರಿಂದ ಹಿಡಿದು ಇನ್ನೇನು ಸಾಯ್ತಾನನ್ನೋವರೆಗೂ ಕೂಡ ನಿಮ್ಮ ರಾಜಕೀಯ ಇರುತ್ತೆ ಅಲ್ಲ. ಎಲ್ಲದರೊಳಗೂ ಒಂದು ರೀತಿ. ಸದ್ಗುರು ಅವ್ರನ್ನೂ ಭೇಟಿ ಆದ್ರಂತೆ. ಅದ್ಯಾಕೆ ಭೇಟಿ ಆಗಬೇಕು ಅಂತ ಕೇಳ್ತಾರೆ. ಏನು ಸರ್ ಸಚಿವರಾಗಿ ನೀವೆಲ್ಲ ಹಿಂಗೆ ಕೇಳ್ಬಿಟ್ರೆ ಯಾರ್ಯಾರನ್ನೂ ಭೇಟಿನೇ ಆಗಬಾರ್ದಾ? ಇದೇ ಮೌಲ್ವಿನ ಹೋಗಿ ಭೇಟಿ ಆಗಿದ್ದಿದ್ರೆ ತಪ್ಪೇನಿರ್ತಿರ್ಲಿಲ್ಲ ಅವಾಗಲ್ಲ. ಸದ್ಗುರು ಅವ್ರನ್ನ ಹೋಗಿ ಭೇಟಿ ಆದ ತಕ್ಷಣ ತಪ್ಪು. ಮೌಲ್ವಿ ಅವ್ರನ್ನ ಅಥವಾ ಇನ್ಯಾವುದೋ ಧರ್ಮದಲ್ಲಿರುವಂಥವ್ರನ್ನ ಪಾದ್ರಿಗಳನ್ನ ಯಾರನ್ನ ಹೋಗಿ ಭೇಟಿ ಆದ ತಕ್ಷಣ ಅದು ತಪ್ಪಿರಲ್ಲ. ಅದು ಅವಾಗ ಸೆಕ್ಯುಲರ್ ಬರುತ್ತೆ.